ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು. ಸೊ ನಾನು ನಿಮ್ಮೆಲ್ಲರ ಮೆಚ್ಚಿನ ಹುಡುಗಿ ರಂಜಿತಾ. ಸೊ ಇವತ್ತು ಪಲ್ಯ ರೆಸಿಪಿ ತೋರಿಸೋಣ ಅಂತ. ವ್ಯೂಸ್ ಎಲ್ಲ ವ್ಯೂಸ್ ಎಲ್ಲ ಕಡಿಮೆ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಲಾಂಗ್ ಫಾರ್ಮ್ ವೀಡಿಯೋಸ್ ಹಾಕೋಣ ಅಂತ. ಆಲ್ಮೋಸ್ಟ್ ನಾನು ವೀಡಿಯೋಸ್ ಎಲ್ಲ ಮಾಡಿಟ್ಕೊಂಡಿರ್ತೀನಿ, ಅದನ್ನು ಎಡಿಟ್ ಮಾಡಿಲ್ಲ ಅದಕ್ಕೋಸ್ಕರ. ಸೊ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ನಾನು ಸ್ವಲ್ಪ ಜಾಸ್ತಿನೇ ಆಯಿತು. ನೀವು 4ರಿಂದ 5 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಫಸ್ಟು ಸಾಸಿವೆ ಹಾಕಬೇಕು. ಎಣ್ಣೆ ಸ್ವಲ್ಪ ಕಾದ್ಮೇಲೆ, ಅಂದರೆ ನಾನು ಮುಂಚೆನೇ ಇದೊಂದು ಸ್ವಲ್ಪ ತಳ ದಪ್ಪ ಇರೋದ್ರಿಂದ ಕುಕ್ಕರು ಮುಂಚೆನೇ ಇಟ್ಟಿದ್ದೆ. ಆಮೇಲಿಂದ ಸಾಸಿವೆ ಎಲ್ಲ ಚಿಟಪಟ ಸಿಡಿದ್ಮೇಲೆ ಎಳೆಯುವಷ್ಟು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು, ಆಮೇಲಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಟ್ಕೊಂಡಿರೋದು, ಮತ್ತು 3 ಮೀಡಿಯಮ್ ಸೈಜ್ ಈರುಳ್ಳಿ, ಮತ್ತು ಮೆಣಸಿನ್ಕಾಯಿ ಬಂದು 10ರಿಂದ 12. ಅದು ಖಾರ ಇರಲಿಲ್ಲ, ಸ್ವಲ್ಪ ಖಾರ ಕಡಿಮೆ ಇತ್ತು, ಅದಕ್ಕೋಸ್ಕರ ಅಷ್ಟೊಂದು ಹಾಕ್ಕೊಂಡಿರೋದು. ಅದೆಲ್ಲ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಎಣ್ಣೆಲೇ ಬೇಯಿಸ್ಕೋಬೇಕು. ಆ್ಯಕ್ಚುಲಿ ಏನಂತ ಅಂದರೆ ಬೀಟ್ರೋಟ್ ಕೆಲವರು ಆ್ಯಡ್ ಮಾಡೋದಿಲ್ಲ. ಯಾಕಂತ ಅಂದರೆ ಅದು ಕಲ್ಲರ್ ಬರುತ್ತಲ್ಲ, ಅದು ಕೆಲವ್ರಿಗೆ ಇಷ್ಟ ಆಗಲ್ಲ. ಅದು ಬೀಟ್ರೋಟ್ ಜಾಸ್ತಿ ಹಾಕಿದ್ರೆ ಅದು ಆಲ್ಮೋಸ್ಟ್ ನೀವು ಏನೇ ಮಸಾಲ ಹಾಕಿದ್ರು, ಗ್ರೀನ್ ಮಸಾಲ ಹಾಕಿದ್ರು ಆಲ್ಮೋಸ್ಟ್ ಅದು ಒಂಥರ ರೆಡ್ಡಿಶ್ ಪಿಂಕ್ ಥರ ಕನ್ವರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಪರ್ಪಲ್ ಥರ. ಅದಕ್ಕೆ ಬಟಾಣಿ ಸ್ವಲ್ಪನೇ ತಂದಿದ್ದು, ಒಂದು ಹಿಡಿಯೋಷ್ಟು ಬಟಾಣಿ. ಫಸ್ಟ್ ಬಟಾಣಿ ಏನಕ್ಕೆ ಹಾಕೋಬೇಕು ಅಂತಂದರೆ ಲಾಸ್ಟಲ್ಲಿ ಹಾಕೊಂಡ್ರೆ ಅಷ್ಟೊಂದು ಬೇಯೋದಿಲ್ಲ ಅಂತ. ಬಟ್ ಹಸಿ ಬಟಾಣಿ ಎಲ್ಲ ಬೇಯುತ್ತೆ. ಒಣ ಬಟಾಣಿ ಆದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಬಿಟ್ಟು ನೀರಲ್ಲಿ ಇದು ಮಾಡ್ಕೋಬೇಕು. ಇಲ್ಲಿ ನಾನು ಯಾವ ತರಕಾರಿ ತೊಗೊಂಡಿದ್ದೀನಿ ಅಂದರೆ 1 ಕ್ಯಾರೆಟು, ಒಂದು ದೊಡ್ಡ ಗಾತ್ರದ್ದು ಬೀಟ್ರೋಟು, ಮತ್ತು ಆಲೂಗೆಡ್ಡೆ 2, ಹುಳ್ಳಿಕಾಯಿ ಸ್ವಲ್ಪ ಒಂದು 50 ಗ್ರಾಮ್. ಇಷ್ಟೆಲ್ಲ ತರಕಾರಿ ಎಲ್ಲ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಮೀಡಿಯಮ್, ನಾನು ಸ್ವಲ್ಪ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಇನ್ನೂ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಫುಲ್ಲು ನಾವು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ನಾನು ಮುಂಚೆಲೇ ಎಲ್ಲ ಹಚ್ಚಿಟ್ಕೋಬೇಕು. ಅಂದರೆ ನೀವು ಎಲ್ಲ ಹಚ್ಚಿಟ್ಕೊಂಡು ಅಡುಗೆ ಮಾಡ್ತೀವಿ ಅಂತಂದರೆ ವೀಡಿಯೋ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ನಾವೆಲ್ಲ ಹಚ್ಚಿಟ್ಕೊಂಡು ಇದು ಪ್ರೋಸೆಸ್ಸೆಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ತಗೊಳುತ್ತೆ, ಹಚ್ಚೋದು ಎಲ್ಲನ ಕ್ಲೀನ್ ಮಾಡ್ಕೊಳ್ಳೋದು. ಸೊ ನೀಟಾಗಿ ಫ್ರೈ ಆಗಬೇಕು. ಅದು ಏನೋ ಇರುತ್ತೆ, ತರಕಾರಿ ನೀರು ಬಿಡುತ್ತಲ್ಲ, ಅದೆಲ್ಲ ನೀಟಾಗಿ ಫ್ರೈ ಆಗಬೇಕು. ಪಲ್ಯ ಮಾತ್ರ ಚೆನ್ನಾಗಿತ್ತು. ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೆ. ಅದೆಲ್ಲ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು. ಆ ಥರ ನಾವು ಬೇಯಿಸ್ಕೋಬೇಕು. ಆವಾಗವಾಗ ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಯಾಕಂತಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಆದಷ್ಟು ನೀವು ಪಲ್ಯ ಮಾಡೋದಕ್ಕೆ ಏನಾದರೂ ತೊಗೊಳ್ತೀವಿ ಅಂತಂದರೆ ಇನ್ ಕೇಸ್ ಇದಕ್ಕೆ ನೀವು ಇದನ್ನು ಆ್ಯಡ್ ಮಾಡ್ಕೋಬೋದು. ಏನಂತ ಅಂದರೆ ವಿಷಲ್ ಕೂಡ ಕೂಗಿಸ್ಕೋಬೋದು. ಹಾಕ್ಬಿಟ್ಟು ಎಲ್ಲ ತರಕಾರಿನ ನೀಟಾಗಿ ಫ್ರೈ ಮಾಡಿದ್ದಾದಮೇಲೆ ಒಂದು ವಿಷಲ್ ಕೂಗಿಸ್ಕೊಂಡ್ರೂ ಆಗುತ್ತೆ. ಓಪನ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಪಲ್ಯ ಅಲ್ವಾ. ಮತ್ತು ಇನ್ನೊಂದು ಥರ ಪಲ್ಯನೂ ಕೂಡ ಟ್ರೈ ಮಾಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಕಾಬೂಲ್ ಕಡಲೆದು, ಅದು ಕೂಡ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾವು ಕಾಬೂಲ್ ಕಡಲೆನ 2 ವಿಷಲ್ಲು ಕೂಗಿಸ್ಕೋಬೇಕು, ನೆನೆಸ್ಬಿಟ್ಟು ನೈಟು. ಸೊ ಅದನ್ನು ಹಾಕ್ತೀನಿ ನೋಡಿ. ಒಂದು ಎಲ್ ಟೊಮೊಟೊ ಚಿಕ್ಕ ಸೈಜಿಂದ 2 ಟೊಮೊಟೊ, ಮತ್ತು ಕಾಯಿ ಒಂದು ಅರ್ಧ ಮುಷ್ಟಿಯಷ್ಟು, ಮತ್ತು 2.5 ಚಮಚ ಧನಿಯಾ ಪುಡಿ, ಗರಂ ಮಸಾಲ, ಮತ್ತು ಒಂದು ಚಿಟಿಕೆಯಷ್ಟು ಜೀರಿಗೆ. ಅದೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹುರಿದ್ಬಿಟ್ಟು ಜೀರಿಗೆ, ಮೆಣಸು ಎಲ್ಲನ, ಮೆಣಸನ್ನು ಸ್ವಲ್ಪ ಚಿಟಿಕೆಯಷ್ಟು ಆ್ಯಡ್ ಮಾಡ್ಕೋಬೋದು. ಯಾಕಂತಂದರೆ ಹೆಲ್ತಿಗೆ ಒಳ್ಳೆಯದು. ಇಂಡೈರೆಕ್ಟಾಗಿ ಕಹಿನ ಹೇಗಾದರೂ ಸ್ವಲ್ಪ ಸೇರಿಸ್ಕೊಂಡ್ರೆ ಒಳ್ಳೆಯದು. ಅದು ವಿಟಮಿನ್ ಸಿ ಇರುತ್ತೆ, ಡೈಜೆಷನ್ಗೆಲ್ಲ ಹೆಲ್ಪ್ ಆಗುತ್ತೆ.
ನಾನು ಇದನ್ನೇ ಮರಿತೀನಿ, ಏನು ಹಿಂಗೆ ಹಾಕೋದೇ ಮರಿತೀನಿ ಈ ಮೀನು ಮೇಲಲ್ಲಿ. ಅದು ನೀಟಾಗಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕಂತಂದರೆ ಬೇಯೋದಿಲ್ಲ. ಬರೀ ಎಣ್ಣೆಲೆ ಅಂತಂದರೆ ನೀಟಾಗಿ ಬೇಯೋದಿಲ್ಲ. ಒಂದು ಅರ್ಧ ಲೋಟದಷ್ಟು ನೀರು ಆ್ಯಡ್ ಮಾಡಬೇಕು. ಅರ್ಧ ಅಥವಾ ಮುಕ್ಕಾಲು ಲೋಟ ಅಂದರೆ ನೀವು ಎಷ್ಟು ಕ್ವಾಂಟಿಟಿಯಾಗಿ ಆ್ಯಡ್ ಮಾಡಿರ್ತೀರೋ ತರಕಾರಿ, ಅದಕ್ಕಿಂತ ಸ್ವಲ್ಪ ಮೇಲೆ ಎಲ್ಲ ನೀರು ಕಾಣಿಸ್ಬೇಕು, ಅಷ್ಟು ಆ್ಯಡ್ ಮಾಡಿ. ತುಂಬ ಜಾಸ್ತಿನೂ ಅಲ್ಲ, ತುಂಬ ಕಡಿಮೆನೂ ಅಲ್ಲ. ನಿಮ್ಮ ತರಕಾರಿನ ಸ್ವಲ್ಪ ಮುಚ್ಚೋ ಥರ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ಇಲ್ಲಾಂತಂದರೆ ತಳ ಹಿಡಿಯೋದು ತಳ ಹತ್ತುತ್ತೆ. ಅದಕ್ಕೋಸ್ಕರ ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಆಲ್ಮೋಸ್ಟು ಯಾವುದೇ ಪಲ್ಯ ಮಾಡಿದ್ರು ಈ ಥರ ಮಾಡ್ತಾರೆ. ಮತ್ತು ರುಬ್ಬಿ ಕೂಡ ಮಾಡ್ತಾರೆ. ಶುಂಠಿ ಎಲ್ಲನ ಕಾಯಿ ರುಬ್ಬಿ ಸಪ್ರೇಟಾಗಿ ಲಾಸ್ಟಿಗೆ ಹಾಕೋದು. ಪೇಸ್ಟ್ ಮಾಡಿ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಸೊ ಇದು ಉದ್ರಿಸಿ ಮಾಡ್ತಿರೋದ್ರಿಂದ ಮೆಣಸಿನ್ಕಾಯಿ ಎಲ್ಲ ರುಬ್ಬಿದಂಗೆ ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ರುಬ್ಬಿಡೋಕ್ಕಿಂತ ಚೆನ್ನಾಗಿರುತ್ತೆ. ಕಾಳು ಪಲ್ಯನೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ, ಮತ್ತು ತರಕಾರಿ ಪಲ್ಯ ಒಂಥರ ಡಿಫ್ರೆಂಟು. ಸೊ ಆಕ್ಸೋಲೈಟ್ ಮೀನ್ಸ್ ಇಲ್ಲಿ ಆಕ್ಸೋಲೈಟ್ ಅಂಶ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಓಕೆನಾ? ಅಂದರೆ ಆಕ್ಸೋಲೈಟ್ ಅಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಕಿಡ್ನಿ ಸ್ಟೋನ್ಸ್ ಇರೋದ್ರಿಂದ ಅದು ಒಂದು ಸ್ವಲ್ಪ ಇಂಟೆಕ್ಸ್ನ ಲಿಮಿಟ್ ಮಾಡಿ, ಅಂದರೆ ಸ್ವಲ್ಪ ಕಡಿಮೆ ತಗೊಳ್ಳಿ ಇನ್ ಕೇಸ್ ತಿನ್ನಬೇಕು ಅಂತ ಇದ್ದರೆ. ಮತ್ತು ನೀವೇನಾದರೂ ಬೀಟ್ರೂಟ್ ಜ್ಯೂಸ್ ಮಾಡ್ತಾಯಿದ್ದೀನಲ್ಲ, ಕ್ಯಾರೆಟಲ್ಲಿ ಆಕ್ಸೋಲೈಟ್ ಇರೋದಿಲ್ಲ, ಬೀಟ್ರೂಟಲ್ಲಿ ಇರುತ್ತೆ. ಅದಕ್ಕೋಸ್ಕರ ಕಿಡ್ನಿ ಸ್ಟೋನ್ ಇರೋರು ಆದಷ್ಟು ಲಿಮಿಟ್ ಮಾಡಿ, ಯಾಕಂತಂದರೆ ಇದರಲ್ಲಿ ಆಕ್ಸೋಲೈಟ್ ಅಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಕಿಡ್ನಿ ಸ್ಟೋನ್ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಲಿಮಿಟಾಗಿ ತೊಗೋಬೇಕು. ಮತ್ತು ನೀವು ಬೀಟ್ರೂಟ್ ತಿಂದಾದಮೇಲೆ ನಿಮ್ಮ ಯೂರಿನ್ನು ಸ್ವಲ್ಪ ಕಲರ್ ಚೇಂಜಸ್ ಆಗುತ್ತೆ. ಸೊ ಅದಕ್ಕೂ ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಆದರೂ ಕೂಡ ಸ್ವಲ್ಪ ಮಾಹಿತಿ ಇರಲಿ ಅಂತ ಹೇಳ್ತಾಯಿದ್ದೀನಿ. ಮತ್ತು ನೀವು ಇನ್ ಕೇಸ್ ಜ್ಯೂಸ್ ಮಾಡ್ತಾಯಿದ್ದೀರಿ ಅಂದರೆ ಇದು ನ್ಯಾಚುರಲಾಗಿ ಶುಗರ್ ಇರುತ್ತೆ, ಶುಗರ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಶುಗರ್ ನೀವೇನಾದರೂ ಡಯಟ್ ಏನಾದರೂ ಮಾಡ್ತಾಯಿದ್ರೆ, ನೀವು BP ಕಂಟ್ರೋಲ್ಗೋಸ್ಕರ ಅಥವಾ ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋದಕ್ಕೋಸ್ಕರ ಈ ಜ್ಯೂಸ್ ತೊಗೊಳ್ತಾ ಇದ್ದೀನಿ ಅಂದರೆ ಜೊತೆಗೆ ಶುಗರ್ ಅಂತೂ ಆ್ಯಡ್ ಮಾಡೋಕ್ಕೆ ಹೋಗಲೇಬೇಡಿ. ಓಕೆನಾ? ಇನ್ನೊಂದು ಟಿಪ್ ಏನಂತ ಅಂದರೆ, ನೀವು ಬೀಟ್ರೂಟ್ ತಿನ್ನೋದ್ರಿಂದ ಏನೇನು ಬೆನಿಫಿಟ್ ಆಗುತ್ತೆ ಅಂತ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸು ಹೇಳಿದ್ದೀನಿ. ಬೀನ್ಸದು ಕೂಡ ಕೆಲವೊಂದು ಇದರಲ್ಲಿ ಹೇಳಿದ್ದೀನಿ. ಸೊ ಈಗ ಮೇಯ್ನ್ ಇದು ಕಲರ್ ಅಂದರೆ ಮೇಯ್ನ್ ಜಾಸ್ತಿ ತೊಗೊಂಡಿರೋ ಕ್ವಾಂಟಿಟಿ ಬಂದು ಬೀಟ್ರೂಟ್ ಆಗಿರೋದ್ರಿಂದ ಬೀಟ್ರೂಟಿಂದ ಏನೇನು ಲಾಭ ಅಂತ ಹೇಳ್ತೀನಿ. ಬೀಟ್ರೂಟ್ನಲ್ಲಿ ಏನೇನು ನ್ಯೂಟ್ರಿಷನ್ಸ್ ಇರುತ್ತೆ ಅಂತ ಹೇಳ್ತೀನಿ. ಫಸ್ಟು ಪೊಟ್ಯಾಷಿಯಮ್ ಇರುತ್ತೆ, ಫೈಬರ್ ಇರುತ್ತೆ, ಮತ್ತು B9 ಇರುತ್ತೆ. ಮತ್ತು ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, B9, ಫೈಬರ್. ಸೊ ಇದೆಲ್ಲ ಇರೋದ್ರಿಂದ ನಿಮಗೆ ಹಸಿವು ಕಡಿಮೆ ಆಗುತ್ತೆ. ಡಯಟ್ ಮಾಡೋರು ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು. ಮತ್ತು ಇದು ನಿಮ್ಮ ಬ್ಲಡ್ ಪ್ರೆಷರ್ನು ಕೂಡ ಕಡಿಮೆ ಮಾಡುತ್ತೆ. ಮತ್ತು ಇದರಲ್ಲಿ ಯಥೇಚ್ಛವಾಗಿ ವಿಟಮಿನ್ C ಕೂಡ ಇರೋದ್ರಿಂದ ನಿಮ್ಮ ಡೈಜೆಷನ್ ಸಿಸ್ಟಮ್ನ ಹೆಲ್ಪ್ ಮಾಡುತ್ತೆ. ಮತ್ತು ನಿಮ್ಮ ಬ್ಲಡ್ ಪ್ರೆಷರ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದರಲ್ಲಿ ಆಕ್ಸಿಡಿಸ್ಟಿವ್ ಅನ್ನೋ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಿಮಗೆ ಸ್ಟ್ರೆಸ್ ರಿಲೀಫ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಮತ್ತು ನಿಮ್ಮ ಎಕ್ಸಸೈಸ್ ಇಂಪ್ರೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹೇಗೆ ಅಂತ ಅಂದರೆ, ಇದರಲ್ಲಿ ನಿಮ್ಮ ಬ್ಲಡ್ ಪ್ರೆಷರು ನೀಟಾಗಿ ಕಡಿಮೆ ಮಾಡೋದ್ರಿಂದ ನಿಮ್ಮ ಮಸಲ್ಸ್ಗೆಲ್ಲ ಬ್ಲಡ್ ಪ್ರೆಷರ್ ಹೋಗಿ ನಿಮ್ಮ ಎನರ್ಜಿನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಮತ್ತು ಆಕ್ಸಿಜನ್ ಲೆವೆಲು ಜಾಸ್ತಿ ಮಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಹಾರ್ಟ್ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಯಾಕಂತಂದರೆ ಅದರ ಫೋಲೇಟ್ B9 ಇರೋದ್ರಿಂದ ಅದು ನಿಮ್ಮ ಹಾರ್ಟಿಗೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ನಿಮ್ಮ ಬ್ರೈನ್ ಹೆಲ್ತ್ ಕೂಡ ಇನ್ಕ್ರೀಸ್ ಯುವರ್ ಬ್ರೈನ್ ಹೆಲ್ತ್, ನಾಟ್ ರೆಡ್ಯೂಸ್. ಹೇಗೆ ಅಂತ ಅಂದರೆ, ಇದು ಮಸಲ್ಸ್ ಅಂದರೆ
ಬ್ಲಡ್ ಪ್ರೆಷರ್ನ ಲೋ ಮಾಡೋದ್ರಿಂದ ನಿಮ್ಮ ಬ್ರೈನ್ಗೆ ನೀಟಾಗಿ ಬ್ಲಡ್ ಸಪ್ಲೈ ಆಗೋದಕ್ಕೆ ಸಹಾಯ ಆಗುತ್ತೆ, ಮತ್ತು ಇದು ನಿಮ್ಮ ಬ್ರೈನ್ ಹೆಲ್ತ್ನ ಕಾಪಾಡೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನಿಮಗೇನಾದರೂ ಬ್ಲಡ್ ಪ್ರೆಷರ್ನ ಲೋ ಮಾಡೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ. ಐ ಬ್ಲಡ್ ಪ್ರೆಷರ್ ಇರೋರು, ಐ ಬಿ ಪಿ ಇರೋರು ಮಾತ್ರ ಯೂಸ್ ಮಾಡಿ. ಲೋ ಬಿ ಪಿ ಇರೋರು ಡೋಂಟ್ ಯೂಸ್ ದ್ಯಾಟ್. ಯಾಕಂತಂದರೆ ಇದು ಲೋ ಬಿ ಪಿ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಯಾಕಂತಂದರೆ ಇದು ಇಟ್ಸ್ ಕಂಟೈನ್ ಶುಗರ್, ಓಕೆನಾ. ಇದು ನ್ಯಾಚುರಲ್ ಶುಗರ್ ಇರೋದ್ರಿಂದ ಎಸ್ ಈ ಲೋ ಬ್ಲಡ್ ಪ್ರೆಷರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡಿಕೊಂಡು ನಾನು ಬೇಯಿಸ್ಕೊಂಡೆ. ಅದು ಆಲ್ಮೋಸ್ಟು ಎಲ್ಲ ಬೆಂದಿತ್ತು. ಮಸಾಲೆ ಹಾಕಿದಾದ್ಮೇಲೆ ಒಂದು 10 to 15 ಮಿನಿಟ್ಸ್ ಬೇಯಿಸ್ಕೋಬೇಕು, ಇಲ್ಲಾಂತಂದರೆ ಅದು ಮಸಾಲ ಥರ ಸ್ಮೆಲ್ ಇರುತ್ತೆ. ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಂತ ಟೇಸ್ಟ್ ನೋಡಿದ್ಮೇಲೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಿ. ಸೊ ಇಷ್ಟಾಗಿತ್ತು ಪಲ್ಯ. ನಿಮಗೆ ತುಂಬ 39 ಮಿನಿಟ್ಸು ಕ್ಯಾಮ್ರಾ ಆನ್ ಮಾಡೇ ಬಿಟ್ಟಿದ್ದೆ. ನಿಮಗೆ ಸ್ವಲ್ಪ ಡ್ಯೂರೇಷನ್ ಕಡಿಮೆ ಆಗಲಿ ಅಂತ ಈ ಥರ ಮಾಡ್ತಾ ಇರೋದು. ಎಸ್, ತುಂಬ ಏನಾದರೂ ಲೋ ಬಿ ಪಿ ಇರೋರು ಇದು ತೊಗೋಬೇಡಿ. ಐ ಬಿ ಪಿ ಇರೋರಿಗೆ ಇದು ಲೋ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತೆ. ಅಂದರೆ ಬ್ಲಡ್ ಪ್ರೆಷರ್ ಇದ್ದರೆ ಅದನ್ನು ಲೋ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಲೋ ಬಿ ಪಿ ಇರೋರು ಒಂದು ಸ್ವಲ್ಪ ಯೋಚನೆ ಮಾಡಿ ತೊಗೋಬೇಕಾದ್ರೆ, ಯಾಕಂತಾರೆ ಇದು ಸ್ವಲ್ಪ ಇನ್ನೂ ಲೋ ಮಾಡುತ್ತೆ. ಅದಕ್ಕೋಸ್ಕರ ಬೀಟ್ರೂಟ್ ಬೇಡ. ಮತ್ತು ಇದು ಇನ್ಫ್ಲಮೇಷನ್ಸ್ನ ಕಡಿಮೆ ಮಾಡುತ್ತೆ. ನಿಮಗೇನಾದರೂ ಇನ್ಫ್ಲಮೇಷನ್ಸ್ ಇದ್ದರೆ, ಸ್ಕಿನ್ಸ್ ಪ್ರಾಬ್ಲಮ್ ಇದ್ದರೆ, ನಿಮ್ಮ ಇನ್ಫ್ಲಮೇಟರಿ ಆ್ಯಕ್ನೀಸ್ ಈ ಥರ ಎಲ್ಲ ಸಫರಿಂಗ್ ಮಾಡ್ತಾಯಿದ್ರೆ ಅವರು ಕೂಡ ಇದನ್ನು ಇಂಟೇಕ್ ಮಾಡೋದ್ರಿಂದ ನಿಮ್ಮ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ ಮತ್ತು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇಫ್ ಯು ಲೈಕ್ ದಿಸ್, ಲೈಕ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.